ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬಾ ಜನ ಕೆಲವೊಂದಷ್ಟು ಕಮೆಂಟ್ ಗಳಲ್ಲಿ ನನಗೆ ಗೃಹಲಕ್ಷ್ಮಿಯ ಒಂದು ಸಂಘದ ಬಗ್ಗೆ ಕೆಲವೊಂದಷ್ಟು ಡೌಟ್ ಗಳನ್ನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಈಗ ಮಾಹಿತಿನ ಹೇಳ್ತೀನಿ. ಅಂಡ್ ಬಾಕಿ ಉಳಿದಿರುವಂತ ಹಣದ ಬಗ್ಗೆನೂ ಈಗ ಸ್ವಲ್ಪ ಅಪ್ಡೇಟ್ಸ್ ಗಳು ಬಂದಿದೆ. ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೋತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ ನಾನು ಆರೋಗ್ಯದ ಸಮಸ್ಯೆ ಬಗ್ಗೆನೂ ಕಮೆಂಟ್ ಹಾಕಿದೀರಾ, ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು. ಪರವಾಗಿಲ್ಲ, ಈಗ ಸ್ವಲ್ಪ ರಿಕವರಿ ಆಗ್ತಾ ಇದ್ದೀನಿ. ಸೊ ಫಿಸಿಯೋಥೆರಪಿ ಎಲ್ಲ ಶುರು ಮಾಡಿದ್ದಾರೆ. ಎಕ್ಸರ್ಸೈಸ್ ಮಾಡ್ತಾ ಇವಾಗ ಕ್ರಮೇಣವಾಗಿ ಆರೋಗ್ಯದ ಕಡೆ ಗಮನ ಕೊಟ್ಟು ವಾಸೆ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು ನಿಮ್ಮೆಲ್ಲರ ಒಂದು ಪ್ರೀತಿಗೆ, ಕೇಳಿದಕ್ಕೆ. ಹಾಗೇನೆ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಾದ್ರೆ, ಈ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಅಂತೂ ನಾನು ಬಹಳಷ್ಟು ಬಾರಿ ವಿಡಿಯೋನ ಮಾಡಿ ನಿಮ್ಗೆ ತುಂಬಾ ಬ್ರೀಫ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಬಟ್ ಅದ್ರಲ್ಲೂ ಬಹಳಷ್ಟು ಜನಕ್ಕೆ ಇನ್ನ ಡೌಟ್ ಇದೆ ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಸೊ ನಿಮಗಾಗಿ ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ನನಗೆ ಕೇಳಿದ್ರು, ನಾನು ಹೇಳ್ದೆ ನಿಮ್ಗೆ 10 ಜನ ಮಹಿಳೆಯರು ಸೇರಿ ಒಂದು ಗ್ರೂಪ್ ನ ಮಾಡ್ತಾರೆ, ಆ ಗ್ರೂಪ್ ಅಲ್ಲಿರೋರಿಗೆ ಹಣನ ಕೊಡ್ತಾರೆ ಅಂತ ಹೇಳಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದೆ ನಾನು. ಇಲ್ಲಿ ಕೆಲವೊಂದಷ್ಟು ಜನ ನನ್ಗೆ ಯಾವ ರೀತಿ ಡೌಟ್ ಕೇಳ್ತಾ ಇದ್ದಾರೆ ಅಂತ ಅಂದ್ರೆ, ಅಥವಾ ಕಾಮನ್ ಆಗಿ ನಮ್ಗೆ ಡೌಟ್ ಬರುವಂತದ್ ಹೆಂಗೆ ಅಂದ್ರೆ, ಈ 10 ಜನಕ್ಕೆ ಸೇರಿ 6 ಲಕ್ಷ ಕೊಡ್ತಾರಾ, ಇಲ್ಲ ಒಬ್ರೊಬ್ರಿಗೆ 6 ಲಕ್ಷ ಕೊಡ್ತಾರಾ ಅಂತ ಹೇಳಿ ನಿಮ್ಗೆ ಡೌಟ್ ಇದೆ. ಕರೆಕ್ಟ್ ಅಲ್ವಾ? ಇವಾಗ 10 ಜನದ 6 ಲಕ್ಷ ಅಂತಂದ್ರೆ ಯಾರಿಗೆ ಏನ್ ಸಾಲತ್ತೆ? 1 ಲಕ್ಷನೂ ಬರೋದಿಲ್ಲ. ಹಂಗೆ ಡಿವೈಡ್ ಮಾಡ್ಕೊಂತ ಹೋದ್ರೆ ನಾವು. ಸೊ ಇವಾಗ ಒಂದು ಮಹಿಳೆಗೆ 6 ಲಕ್ಷ ಕೊಡ್ತಾರಾ, ಇಲ್ಲ ಗುಂಪಿಗೆ 6 ಲಕ್ಷ ಕೊಡ್ತಾರಾ ಅಂದ್ರೆ ಒಬ್ರಿಗೆ 6 ಲಕ್ಷನ ಕೊಡ್ತಾರೆ. ಸೊ ಇದು ಗ್ರೂಪಿಗೆ ಅಂತ ಹೇಳಿ ಬರೋದಿಲ್ಲ. ಅಂದ್ರೆ ಗ್ರೂಪ್ ಅಲ್ಲಿ ಇರೋರು ಆಕ್ಟಿವ್ ಆಗಿರ್ಬೇಕು. ನೀವು 200 ರೂಪಾಯಿ ತಿಂಗಳ ಕಟ್ಟಬೇಕಾಗತ್ತೆ. ನೀವೆಲ್ಲರೂ ಕರೆಕ್ಟ್ ಆಗಿ ಕಟ್ಟಿದ್ರೆ 10 ಜನಕ್ಕೂ 6 ಲಕ್ಷದವರೆಗೂ ನಿಮಗೆ ಸಾಲ ಸಿಗ್ತಾ ಇದೆ. ಓಕೆನಾ? ಸೊ ಇದು ಇಂಡಿವಿಜುವಲ್ ಆಗಿ ನಿಮ್ಗೆ 6 ಲ್ಯಾಕ್ ಸಿಗುವಂತದ್ದು. ಗ್ರೂಪಿಗೆ 6 ಲ್ಯಾಕ್ಸ್ ಸಿಗಲ್ಲ. ಇಂಡಿವಿಜುವಲ್ 10 ಜನಕ್ಕೂ 6 ಲಕ್ಷ ಸಿಗುತ್ತೆ. ಸೊ ನೀವು ಕೇಳಿದಂತ ಡೌಟು, ನಿಮ್ಗೆ ಇದ್ದಿದಂತ ಡೌಟು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆದ್ರೆ ಇದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತೂ ಖಂಡಿತವಾಗ್ಲೂ ಇದೆ. ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಲ್ಲರೂ ಕರೆಕ್ಟ್ ಆಗಿ ತಿಂಗಳ 200 ರೂಪಾಯಿನ ಕಟ್ಟಬೇಕು. ಸರ್ಕಾರ ಏನ್ ರೂಲ್ಸ್ ನ ಮಾಡುತ್ತೆ, 1000 ರೂಪೀಸ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಾದ್ಮೇಲೆ ತಿಂಗಳ 200 ರೂಪೀಸ್ ಕಟ್ಟಬೇಕು. ಇದನ್ನೆಲ್ಲಾನು ಮಾಡಿದ್ರೆ ಮಾತ್ರ ನಿಮಗೆ ಹಣ 6 ಲಕ್ಷ ಸಿಗೋದು. ಒಂದು ತಿಂಗಳು ಮಿಸ್ ಮಾಡಿ ನಾನು ನೆಕ್ಸ್ಟ್ ಮಂತ್ ಒಂದೇ ಸತಿ 400 ರೂಪೀಸ್ ಕಟ್ಟಿನಿ ಅಂದ್ರೆ ಸರ್ಕಾರ ಬಹುಶಃ ಕೇಳೋದಿಲ್ಲ ನಿಮ್ಗೆ. ತಿಂಗಳನೇ ಆಕ್ಟಿವ್ ಆಗಿರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು ಎಲ್ಲರೂ. ಅವಾಗಷ್ಟೇನೆ ಆಫ್ಟರ್ 6 ಮಂತ್ಸ್ ನಿಮಗೆ 6 ಲ್ಯಾಕ್ಸ್ ವರ್ಗು ಸಾಲನ ಕೊಡ್ತೀವಿ ಅಂತ ಸರ್ಕಾರ ಅನೌನ್ಸ್ಮೆಂಟ್ ನ ಮಾಡಿರುವಂತದ್ದು. ಸೊ ಹಾಗಾಗಿ ಇಂಡಿವಿಜುವಲ್ ಆಗಿ 6 ಲ್ಯಾಕ್ಸ್ ವರ್ಗುನು 6 ಲ್ಯಾಕ್ಸ್ ಕೊಡ್ತಾರೆ ಅಂತಲ್ಲ, ಡಿಪೆಂಡ್ ಆಗುತ್ತೆ. ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರನು ಸಲ್ಲಿಸಿರ್ತೀರಾ ಅಲ್ವಾ, ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ತಾರೆ. ನೀವ್ ಏನ್ ಮಾಡ್ತಾ ಇದ್ದೀರಾ, ನಿಮ್ ಮನೇಲಿ ಇರೋರು, ನಿಮ್ ಹಸ್ಬೆಂಡ್ ಏನ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ ತಂದೆ ತಾಯಿ ಏನ್ ಮಾಡ್ತಾ ಇದಾರೆ, ಎಲ್ಲಾನು ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಬಿಟ್ಟೆ ಸಾಲನ ಕೊಡೋದು, ಸುಮ್ನೆ ವಟ್ರಾಸಿ ಕೊಡೋದಿಲ್ಲ. 50 ಇಂದ 6 ಲಕ್ಷದವರೆಗೂ ನಿಮಗೆ ಕೊಡ್ತಾರೆ. ಬಟ್ ಡಿಪೆಂಡ್ ಆಗುತ್ತೆ, ಒಬ್ರೊಬ್ರಿಗೆ ಎಷ್ಟೆಷ್ಟು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಪೆಂಡ್ ಆಗುತ್ತೆ. ಅದು ನಿಮ್ಮ ಒಂದು ಇದ್ರ ಮೇಲೆ ಆಗುತ್ತೆ. ಸೊ 6 ಲಕ್ಷನ ಕೊಡ್ತಾರೆ ಅಂತ ಹೇಳಿ ಫಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ. 50 to 60 ಲ್ಯಾಕ್ಸ್ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಇನ್ನು ಗೃಹಲಕ್ಷ್ಮಿದು 23ನೇ ಕಂತಿನ ಹಣದ ಬಗ್ಗೆ ಈಗ ಚಳಿ ಅಧಿವೇಶನ ನಡೀತಾ ಇದೆ ಗೊತ್ತಾ, ಬೆಳಗಾವಿಯಲ್ಲಿ. ಇಲ್ಲಿ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇರುವಂತ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ಬರುತ್ತೆ, ನಾಳೆ ಬರುತ್ತೆ ಅಂತ ಕೇಳಿ ಎಲ್ಲಾ ಮಹಿಳೆಯರಿಗೂ ಬೇಜಾರಂತೂ ಆಗೋಗಿದೆ. ಇದರ ಜೊತೆಗೆ ಕೆಲವೊಂದಷ್ಟು ವಿಪಕ್ಷದವರು ನೀವು ದುಡ್ಡೆಲ್ಲ ತಗೊಂಡು 5 ಕೋಟಿ ಏನೋ ನಮ್ಗೆ ವಂಚನೆ ಮಾಡಿದೀರಾ ಅಂತ ಹೇಳ್ಬಿಟ್ಟು ಹೊಸದಾಗಿ ಒಂದು ವರದಿನ ಸಮೇತ ಸಲ್ಲಿಸ್ತಾ ಇದ್ದಾರೆ. ನೀವಿಷ್ಟು ಫಂಡ್ ರಿಲೀಸ್ ಮಾಡ್ತೀರಾ ಆ ಯೋಜನೆಗೆ ಈ ಯೋಜನೆಗೆ ಅಂತ, ಆದ್ರೆ ಅದನ್ನ ಮಹಿಳೆಯರಿಗೆ ತಲುಪಿಸ್ತಿಲ್ಲ ನೀವು ಅಂತ ಹೇಳ್ಬಿಟ್ಟು ಇದರ ಒಂದು ವರದಿನೂ ಸಮೇತ ಸ್ಪೀಕರ್ ಮುಂದೆ ಇಟ್ಟಿರುವಂತದ್ದು ವಿಚಾರಗಳು ಇವಾಗ ಬರ್ತಾ ಇರುವಂತದ್ದು. ಸೊ ಏನಾಯ್ತು, ಇವರು ಫಂಡ್ ರಿಲೀಸ್ ಮಾಡ್ತಾ ಇದಾರೆ. ಹೌದು, ಖಂಡಿತ ಫಂಡ್ ರಿಲೀಸ್ ಮಾಡ್ತಾ ಇದಾರೆ ಸರ್ಕಾರದವರು. ಆ ಯೋಜನೆಗೆ ಈ ಯೋಜನೆಗೆ ನಾವು ಗೃಹಲಕ್ಷ್ಮಿಗೆ ಇಷ್ಟು ಯೋಜನೆಗೆ ದುಡ್ಡು ಎತ್ತಿಟ್ಬಿಟ್ಟಿದೀವಿ, ಇಷ್ಟು ಕೋಟಿ ಎತ್ತಿಟ್ಬಿಟ್ಟಿದೀವಿ, ತಿಂಗಳ ಯಾರಿಗೂ ಡಿಸ್ಟರ್ಬ್ ಮಾಡಲ್ಲ, ಅದ್ ಬರುತ್ತೆ, ಅದೆಲ್ಲಾ ಮಹಿಳೆಯರ ಖಾತೆಗೂ ಜಮಾ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ಪ್ರಾಕ್ಟಿಕಲಿ ನಾವು ನೋಡಿದಾಗ ಯಾರ ಮಹಿಳೆಯರಿಗೂ ಕರೆಕ್ಟ್ ಆಗಿ ಅಮೌಂಟ್ ಬರ್ತಾ ಇಲ್ಲ. ಹಾಗಾದ್ರೆ ಇಷ್ಟೊಂದು ಫಂಡ್ ನ ರಿಲೀಸ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಕಡೆದಾಗಿ ಕಾಡುವಂತ ಪ್ರಶ್ನೆ. ಯಾಕಂದ್ರೆ ಕೋಟಿ ರಿಲೀಫ್ ಮಾಡ್ಕೊಂತಾರೆ ಅದಕ್ಕೆ ಇದಕ್ಕೆ ಅಂತ ಹೇಳಿ, ಆ ದುಡ್ಡ ಬೇರೆ ಯೋಜನೆಗಳಿಗೆ ಏನಾದ್ರೂ ಇನ್ವೆಸ್ಟ್ ಮಾಡ್ತಾ ಇದಾರ, ಇಲ್ಲ ಬೇರೆ ಏನಾದ್ರೂ ಅವರ ಪರ್ಸನಲ್ ಆಗಿ ಜಾಬ್ ತುಂಬಿಸ್ಕೊಳ್ಳುವಂತ ಯೋಜನೆಗಳು ಇರ್ತವೆ. ಎಲ್ಲಾದ್ರೂ ಡೆಮೋಕ್ರಸಿ ಅಂತ ಇದ್ದಾಗ ಏನು ಮಾಡಕ್ಕಾಗಲ್ಲ, ಡೆಮೋಕ್ರಸಿ ಇದು. ಸೊ ಅವ್ರ ಜೇಬ್ಗಳನ್ನ ತುಂಬಿಸ್ಕೊಂತ ಇದಾರಾ, ಅದೂ ಒಂದು ಡೌಟ್ ಬರುತ್ತೆ. ಸೊ ಈ ರೀತಿ ಹಲವಾರು ಡೌಟ್ಗಳು, ಹಲವಾರು ಪ್ರಶ್ನೆಗಳು ಇದ್ದಾಗ
ಒಂದೊಂದು ತರ ಸಮಸ್ಯೆಗಳು ಆಗ್ತಾ ಇರೋದ್ರಿಂದ ಈ ತರ ಒಂದಷ್ಟು ಕಾಂಪ್ಲಿಕೇಶನ್ಗಳು ಆಗಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಅಂತೂ ಕ್ಲಿಯರ್ ಆಗಿ ಮಾಹಿತಿ ಸಿಗ್ತಾ ಇಲ್ಲ. ಅವ್ರು ಹೇಳಿದಾಗ ಇವ್ರು ಆಪೋಸಿಟ್ ಅವ್ರು ಎತ್ಕೊಬಿಡ್ತಾರೆ, ಕಾಂಗ್ರೆಸ್ ಅವ್ರು ಇಲ್ಲ ನಾವ್ ಇಷ್ಟು ಕೊಟ್ಟಿದೀವಿ, ನಾವ್ ಅಷ್ಟು ಕೊಟ್ಟಿದೀವಿ, ಇದುವರೆಗೂ ಇಷ್ಟು ಲಕ್ಷ ಇಷ್ಟು ಕೋಟಿ ರಿಲೀಸ್ ಮಾಡಿದೀವಿ, ಇಷ್ಟು ಕೋಟಿ ಮಹಿಳೆಯರಿಗೆ ನಾವು ಕೊಡ್ತಾ ಇದೀವಿ, ನೀವು 1 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಯಾಕೆ ಇಷ್ಟೊಂದು ಆಡ್ಕೋತೀರಾ ಅಂತ ಪ್ರಶ್ನೆ ಮಾಡ್ತಾರೆ. 1 ತಿಂಗಳು ಕೊಟ್ಟಿದ್ರೆ ಯಾರು ಆಡ್ಕೋತಿರ್ಲಿಲ್ಲ, ಸುಮಾರು 4-5 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಅದಕ್ಕಾಗಿ ಪ್ರಶ್ನೆ ಮಾಡ್ತಾ ಇರುವಂತದ್ದು. 23ನೇ ಕಂತಿನ ಅಲ್ಲ, ಇನ್ನ 20, 21, 22, 23ನೇ ಕಂತಿನ ಹಣದವರೆಗೂ ಬರ್ಬೇಕು. ಇವಾಗ 24 ಆಡ್ ಆಗುತ್ತೆ ನಿಮ್ಗೆ ಅತಿ ಶೀಘ್ರದಲ್ಲಿ. ಸೊ ಇಷ್ಟು ಕಂತಿನ ಹಣನ ಇವರು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಪ್ರಶ್ನೆ ಕೇಳಿದ್ರೆ ಕೊಡ್ತೀವಿ ಬಟ್ ಯಾವಾಗ ಕೊಡ್ತೀರಾ, ಇದ್ರ ಬಗ್ಗೆ ಮಾತ್ರ ಬಾಯ್ ಬಿಟ್ಟು ಹೇಳಲ್ಲ ಸರ್ಕಾರ. ಸೊ ಆದಷ್ಟು ಬೇಗ ಕೊಡ್ಲಿ ಅನ್ನೋದಷ್ಟೇನೆ ನಮ್ಮ ನಿಮ್ಮೆಲ್ಲರ ಆಸೆ ಖಂಡಿತವಾಗ್ಲೂ. ಯಾಕಂದ್ರೆ ನಂಬಿಕೆ ಅಂತೂ ಕಳ್ಕೊಂಡಿದ್ದಾರೆ, ಹಣ ಬರೋವರೆಗೂ ನಾವು ಕಾಯ್ಬೇಕು. ಎಷ್ಟು ಜನ ಅಂದ್ರೆ ಇವಾಗ ಏನೋ ಹೊಸದಾಗ ಒಂದು ವರದಿ ಕೊಟ್ಟಿದ್ದಾರೆ, 50,000ಕ್ಕಿಂತ ಹೆಚ್ಚಿನ ಫೀಡ್ಬ್ಯಾಕ್ ಬಂದಿದೆಯಂತೆ, ಹಣ ಬಂದಿಲ್ಲ ಅಂತ ಹೇಳಿ ಜನ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಂತೆ. 50,000+ ಮಹಿಳೆಯರು ಸರ್ಕಾರಕ್ಕೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ, ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ. 50,000 ಮಹಿಳೆಯರು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅಂದ್ರೆ ಲೆಕ್ಕ ಹಾಕೊಳ್ಳಿ, ನೀವು ಕೊಟ್ಟಿರೋದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಯಾಕೆ ಮಹಿಳೆಯರು ಕಂಪ್ಲೇಂಟ್ ಮಾಡ್ತಾ ಇದ್ರು. ಇಲ್ಲಿ ಸರ್ಕಾರದ್ದು ತಪ್ಪಿದೆ, ಕಾಮನ್ ಪಬ್ಲಿಕ್ ಅಂತೂ ಒಂದ್ ನಯಾ ಪೈಸೆ ತಪ್ಪಿಲ್ಲ. ನೀವ್ ಹೇಳಿರೋ ಯೋಜನೆಗೆ ನೀವ್ ಕೊಡ್ಬೇಕು, ನೀವ್ ಕೊಟ್ಟಿಲ್ಲ ಅಂದ್ರೆ ಅಫ್ಕೋರ್ಸ್ ಪಬ್ಲಿಕ್ ನಿಮ್ ಮುಂದೆ ವಿರುದ್ಧವಾಗಿ ಮಾತಾಡುತ್ತೆ ಪಬ್ಲಿಕ್. ಸೊ ನೀವ್ ಅದನ್ನ ತಿದ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ನಮ್ಮ ಅನಿಸಿಕೆ. ಸದ್ಯಕ್ಕಂತೂ ನಮ್ಗೆ ಬಹುಶೇಕಡ ಬಂತು ಅಂದ್ರೆ 20ನೇ ತಾರೀಕು 25ನೇ ತಾರೀಕು ಒಳಗೆ ಬಂದ್ರೆ 23ನೇ ಕಂತಿನ ಹಣ ನಿಮ್ಮ ಅದೃಷ್ಟ. ಇಲ್ಲ ಅಂತ ಅಂದ್ರೆ ಖಂಡಿತ ನಿಮ್ಗೆ ಡಿಸೆಂಬರ್ 2025ರಲ್ಲಿ ಬರೋದಿಲ್ಲ, ಜಾನ್ವರಿಗೆ ಪಕ್ಕ ಪುಷ್ ಮಾಡ್ತಾರೆ. ಬಿಕಾಸ್ ಸ್ವಲ್ಪ ಜನಕ್ಕಂತೂ ಬಂದಿದೆ 23ನೇ ಕಂತಿನ ಹಣ, ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬಂದ್ಬಿಟ್ಟಿದೆ, ಅದಾದ್ಮೇಲೆ ಸಡನ್ ಆಗಿ ನಿಲ್ಸ್ಬಿಟ್ಟಿದ್ದಾರೆ. ನಿಲ್ಸಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇಲ್ಲ, ಇದು ಪ್ರಾಬ್ಲಮ್ ಆಗಿರೋದು. ಫಂಡ್ ಇದೆ ಆದ್ರೆ ರಿಲೀಸ್ ಮಾಡ್ತಾ ಇಲ್ಲ, ಅಥವಾ ಫಂಡ್ ಅವ್ರು ಏನ್ ಮಾಡಿದ್ದಾರೆ ಅಂತ ಕ್ಲಾರಿಟಿ ಕೊಡ್ತಾ ಇಲ್ಲ. ಇಷ್ಟೆಲ್ಲ ಸಮಸ್ಯೆ ಆಗಿರೋದ್ರಿಂದ ಇದು ಹೋಲ್ಡ್ ಆಗಿರುವಂತದ್ದು. ಸೊ ಗೃಹಲಕ್ಷ್ಮಿ ಹಣ ಬಂದ್ರೆ ಹೇಳದ್ನಲ್ಲ 25ನೇ ತಾರೀಕಿನ ಒಳಗ್ ಬಂದ್ರೆ ನಿಮ್ ಅದೃಷ್ಟ, ಇಲ್ಲ ಅಂದ್ರೆ ಈ ವರ್ಷ ಬರಲ್ಲ, ಇನ್ನು ಜಾನ್ವರಿಗೆ ಆಗುತ್ತೆ. ಅಲ್ಲಿಗೆ ನಿಮ್ಗೆ 25ನೇ ಕಂತಿನ ಹಣನೂ ಕೂಡ ನಿಮ್ಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಸೊ ನೋಡೋಣ ಸರ್ಕಾರದವರು ಏನೇನ್ ಮಾಡ್ತಾರೋ, ಇನ್ನೇನು ಇನ್ನ ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ಗೆಲ್ಲ ಬಜೆಟ್ ಶುರುವಾಗುತ್ತೆ, ಏನೇನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲರಿಗೂ ಒಂದು ದೊಡ್ಡ ತೊಂದರೆ ಅಂತೂ ಆಗಿರೋದು ಗ್ಯಾರಂಟಿ. ಬಿಕಾಸ್ ಇಷ್ಟೆಲ್ಲ ಯೋಜನೆಗಳಿಗೆ ಇಷ್ಟು ಕೋಟಿ ಫಂಡ್ ರಿಲೀಸ್ ಮಾಡ್ತಾರೆ, ಇಷ್ಟೆಲ್ಲ ಯೋಜನೆಗಳು ಹೇಳ್ತಾರೆ, ಕೋಟಿ ಲಕ್ಷ ಜನರನ್ನ ಸೇರಿಸ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ, ದೊಡ್ಡದಾಗ ಪ್ರೆಸ್ ಮೀಟ್ಗಳನ್ನ ಮಾಡ್ತಾರೆ. ಇಷ್ಟೆಲ್ಲ ಅನೌನ್ಸ್ ಮಾಡುವಂತ ಸರ್ಕಾರ ಯಾಕೆ ಕರೆಕ್ಟ್ ಆಗಿ ಹಣ ಕೊಡೋದಿಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲಿ ಕಾಮನ್ ಪಬ್ಲಿಕ್ಸ್ ತಪ್ಪಾಗಿ ನಿಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ಹಾಗಾದ್ರೆ ನಮ್ ಕಷ್ಟ ಕೇಳಕ್ಕೆ ಯಾರಿದ್ದಾರೆ? ಸರ್ಕಾರಕ್ಕೆ ನಾವು ಓಟ್ ಹಾಕಿ ನಾವು ನಿಮ್ಮನ್ನ ಗೆಲ್ಲೋದಕ್ಕೆ ಮಾಡಿರೋದು, ನೀವೇನೋ ಕೊಡ್ತೀರಾ ಅಂತ ನಂಬಿಕೆ ಮೇಲೆ. ನೀವಿವಾಗ ನಂಬಿಕೆ ಕಳ್ಕೊಂಡ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ನಿಮ್ಮನ್ನ ಗೆಲ್ಸ್ತಾರಾ? ಖಂಡಿತ ಗೆಲ್ಸಲ್ಲ, ನಿಮ್ ಗುಂಡಿ ನೀವೇ ತೊಡ್ಕೊಂಡಿದೀರಾ ಅಂತ ಅನ್ಸುತ್ತೆ. ಕೆಲವೊಂದಷ್ಟು ವಿಚಾರಗಳು ಬೇಜಾರು ಉಂಟು ಮಾಡುತ್ತೆ. ಈಗ ಯಾರ್ಯಾರಿಗೆ 23ನೇ ಕಂತಿನ ಹಣ ಜಮಾ ಆಗಿದೆ, ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ಕಮೆಂಟ್ ಅಲ್ಲಿ ಹಾಕಿ. ಬಿಕಾಸ್ ಮೆಜಾರಿಟಿ ನಮ್ಗೆ ಬೆಂಗಳೂರು, ಖರಗ್ಪುರ, ರಾಮನಗರ ಈ ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕ್ತಿದ್ದೀರಾ. ಯಾವ ಜಿಲ್ಲೆಗೆ ರಿಸೀವ್ ಆಗಿದೆ 23ನೇ ಕಂತಿನ ಹಣ ಅವರು ಕಮೆಂಟ್ ಹಾಕಿ. ಸೊ ನೋಡೋಣ ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ ಒಂದು ಸ್ಪ್ಲಿಟ್ ಔಟ್ ಮಾಡಿದಾಗ ನಮ್ಗೆ ಒಂದು ವರದಿ ಸಿಗುತ್ತೆ. ಓಕೆ, ಈ ಜಿಲ್ಲೆಗಳಿಗೆ ಬರ್ಬೇಕು, ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ನಿಮ್ ಕೈಯಲ್ಲಿದೆ, ಕಮೆಂಟ್ ಅಲ್ಲಿದೆ, ದಯವಿಟ್ಟು ತಿಳಿಸಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ತಿಳಿಸಿ. ಕಾದ್ ನೋಡೋಣ, 25ನೇ ತಾರೀಕುವರೆಗೂ ಬಂದಿಲ್ಲ ಅಂದ್ರೆ ಇನ್ನು ಜಾನ್ವರಿ ಖಂಡಿತ ಪುಷ್ ಆಗುತ್ತೆ. ಸೊ ಹಾಗೇನೆ ರೇಷನ್ ಡಿಪೋಗಳಿಗೆ ಹೋಗಿ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ಮರೆಯಕ್ ಹೋಗ್ಬಿಡಿ. ನಿಮ್ಮ BPL ಕಾರ್ಡ್ ಕ್ಯಾನ್ಸಲೇಷನ್ ಆಗಿದ್ರೆ, APL ವರ್ಗಾವಣೆ ಆಗಿದ್ರೆ ಲಿಸ್ಟ್ ನ ಡಿಸ್ಪ್ಲೇ ಮಾಡಿದ್ದಾರೆ, ಪ್ರತಿ ಸತಿ ರಿಮೈಂಡ್ ಮಾಡ್ತಾ ಇದೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಅಂಡ್ ಮುಂದೆ ಏನ್ ಪ್ರೊಸೀಜರ್ ಇದೆ ಅದನ್ನ ನೀವು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ. ಸೊ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ಇದು ಗೃಹಲಕ್ಷ್ಮಿ ಅಪ್ಡೇಟ್. ನಮಸ್ಕಾರ.